Hi students, in this video, as I have written heading, we will see application of vectors in collision of bodies or in conservation of momentum. So conservation of momentum in ಹೇಳ್ತದೆ initial momentum is equal to final momentum. Initial momentum will be equal to final momentum. So here we don't need equation. Just by vectors ಅಂದ್ರೆ ಮತ್ತೆ ಗ್ರಾಫ್ ಡ್ರಾ ಮಾಡಿ we will be able to find solution. ಯಾವ ಲೆಂದಿ ಆಗ್ತವ again in 2 or 3 steps we will be able to solve. So first problem ತಗೊಂಡೆ ಅಂತ ಹೇಳಿರಿ. An explosion breaks a rock ಅಂತಾನೆ. So an explosion breaks a rock ಅಂದ್ರೆ initially rock is at rest. So ಇದು rock ಅದ ಅನ್ಬೋದು. So initially it is at rest ಅಂದ್ರೆ ಅದ್ರದ್ದು initial momentum is 0. Initial momentum ಏನದರಿ 0 ಅದ. Into 3 parts. ಇದು rock 3 parts ಒಳಗೆ break ಆಗ್ತದೆ in a same plane. 2 of them goes at right angles to each other. So ಎರಡು ಏನದವ they go at right angles to each other. ಈಗ ಇಲ್ಲಿ ನಾ ತಗೊಂಡೆ ಅಂತ ತಿಳಿರಿ. ಈಗ ಇದು ಎರಡು ಪಾರ್ಟ್ ಅನ್ಬೋದು. ಸೊ ಎರಡು ರೈಟ್ ಆಂಗಲ್ ಹೋಗ್ತಾವ, ಒಂದು ಈ ಕಡೆ ಹೋಗ್ತದೆ, ಒಂದು ಈ ಕಡೆ ಹೋಗ್ತದೆ. ದ ಫಸ್ಟ್ ಪಾರ್ಟ್ ಆಫ್ ಮಾಸ್ 1 kg ಮೂವ್ಸ್ ವಿತ್ ಸ್ಪೀಡ್ ಆಫ್ 12 meters per second. ಸೊ ಇದು m1 ಅಂತೇನೆ 1 kg. ಇದ್ರದ್ದು ಸ್ಪೀಡ್ ಕೊಟ್ಟಾನ v1. ಇನಿಷಿಯಲ್ ಅಂತೂ ಎಲ್ಲ ರೆಸ್ಟ್ ಅದಾವ, ಸೊ 0 ಆಗ್ತದೆ. u1 u2 ಅದು v1 12 meters per second. The second part of mass 2 kg moves with the speed of 8 meters per second. This I will take it as m2. Its mass is 2 kg and it is moving with a speed of v2 8 meters per second. ಇವೆರಡರ ನಡುವೆ ಆಂಗಲ್ ಎಷ್ಟದರಿ 90 ಅದ. The third part flies with a speed of 4 meters per second. 4 meters per second. Then its mass is ಅಂತ ಕೇಳ್ತಾನೆ. ಸೊ ಥರ್ಡ್ ಬಾಡಿದ ಮಾಸ್ ಕಂಡುಹಿಡಿಬೇಕು. ಈಗ ಇಲ್ಲಿ ಇವೆರಡರದ್ದು ನಡುವೆ ಆಂಗಲ್ 90 ಅದ ರೀ. ಸೊ ಇಫ್ ಯು ಫೈಂಡ್ ರಿಸಲ್ಟೆಂಟ್ ಆಫ್ ದೀಸ್ ಟು, so resultant of these two will be in between, not exactly at the center. So ಈ ಡೈರೆಕ್ಷನ್ ಒಳಗೆ ಈ ಕಡೆ ಇದ್ರದ್ದು ರಿಸಲ್ಟೆಂಟ್ ಬರ್ತದೆ ಅನ್ಬೋದು. ಸೊ ಇದು ರಿಸಲ್ಟೆಂಟ್ ಆಫ್ m1 and m2. ಆದ್ರೆ ಥರ್ಡ್ ಮಾಸ್ ಏನದರ್ಲ ನಮ್ದು ಮೊಮೆಂಟಮ್ 0 ಆಗ್ಬೇಕು. ಸೊ ಮೊಮೆಂಟಮ್ 0 ಆಗ್ಬೇಕಾರೆ ಇವೆರಡು ಥರದ್ದು ರಿಸಲ್ಟೆಂಟ್ ಏನದ ಅದ್ರದ್ದು ಅಪೋಸಿಟ್ ಡೈರೆಕ್ಷನ್ ಒಳಗೆ ಮೂವ್ ಆಗ್ತದೆ. ಅಪೋಸಿಟ್ ಡೈರೆಕ್ಷನ್ ಒಳಗೆ ಮೂವ್ ಆಗ್ತದೆ. ಸೊ ಯು ಮೇ ಸೇ ಇದು ಎರಡು ಒಂದೇ ಲೈನ್ದಾಗ ಇದಾವ ಅಂತ ತಿಳಿರಿ. ಸೊ ಅಪೋಸಿಟ್ ಡೈರೆಕ್ಷನ್ ಒಳಗೆ ಮೂವ್ ಆಗ್ತದೆ. ಇದ್ರದ ಮಾಸ್ ಕೊಟ್ಟಾನ. ಈ ಥರ್ಡ್ ಥರದ ಮಾಸ್ ಕಂಡುಹಿಡಿಬೇಕ, ಸ್ಪೀಡ್ ಕೊಟ್ಟಾನ. m3 you are required to find. v3 he has given. v3 is 4 meters per second. 4 meters per second. ಇಷ್ಟು ಕ್ಲಿಯರ್ ಅದ ರೀ. ಸೊ ಫಸ್ಟ್ ಒಂದು ರಾಕ್ ರೆಸ್ಟ್ ಒಳಗದ. ಸೊ ಇನಿಷಿಯಲ್ ಮೊಮೆಂಟಮ್ 0. ಸೊ ಬೈ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನು ಹೇಳ್ಬೋದು, ನಂದು ಫೈನಲ್ ಮೊಮೆಂಟಮು 0 ಬರಬೇಕು. ಫೈನಲ್ ಮೊಮೆಂಟಮು 0 ಬರಬೇಕು. ಒಂದು ಪಾರ್ಟಿಕಲ್ ಅಥವಾ ಒಂದು ಪಾರ್ಟ್ ಏನದ ಮೂವ್ಸ್ ವಿತ್ 12 meters per second. ಇನ್ನೊಂದು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗ್ತದ. ಅದ್ರದ್ದು ಮಾಸ್ 2 kg ಅದ, ವೆಲಾಸಿಟಿ 8 meter per second ಅದ. ಸೊ ಫೈನಲಿ ನಂದು ರಿಸಲ್ಟೆಂಟ್ ಅಥವಾ ಮೊಮೆಂಟಮ್ 0 ಆಗ್ಬೇಕಾರೆ m1 ಮತ್ತು m2 ರಿಸಲ್ಟೆಂಟ್ ಏನದ ಇಲ್ಲಿ ರೆಡ್ ಲೈನ್ ತೋರ್ಸೇನ, ಅದಕ್ಕೆ ಅಪೋಸಿಟ್ ಆಗಿ m3 ಮೂವ್ ಆಗ್ತದ. m3 ಅದಕ್ಕೆ ಅಪೋಸಿಟ್ ಆಗಿ ಇರ್ತದ. ಈಗ ಇದ್ರದ್ದು m1 v1 ಇದ್ರದ್ದು ಮೊಮೆಂಟಮ್ ಕಂಡುಹಿಡೋದ ಅಂತೇಳಿರಿ. ಇದ್ರದ್ದು ಮೊಮೆಂಟಮ್ 12 into 1 p1 ಅಂತೇನ. ಸೊ ಇದು ಮೊಮೆಂಟಮ್ 12 ಆಗ್ತದ. ಇದು m2 v2 ಇದ್ರದ್ದು ಮೊಮೆಂಟಮ್ ಕಂಡುಹಿಡೋದ ಅಂತೇಳಿರಿ. ಇದ್ರದ್ದು ಮೊಮೆಂಟಮ್ 16 ಆಗ್ತದ. ಸೊ ಇದು 12 ಅದ, 16 ಎರಡರ ನಡುವೆ ಆಂಗಲ್ ಎಷ್ಟ್ರಿ 90. ಮೀನ್ಸ್ ಇಟ್ ಫಾರ್ಮ್ಸ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್. ಈಗ ಇಲ್ಲಿ
ರೈಟ್ ಆಂಗಲ್ಡ್ ಟ್ರಯಾಂಗಲ್ ಆಗ್ತದ ಅನ್ಬೋದು. ಇದು 16 ಅದ, ಇದು 12 ಅದ. ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ರಿಸಲ್ಟೆಂಟ್ ಅಂದ್ರೆ ಹೈಪೋಟೆನಸ್ ಕಂಡುಹಿಡಿಬೇಕು. ಈಗ ನಿಮಗೆ ಗೊತ್ತಿದ್ದದ ದಟ್ ಈಸ್ 3, 4, 5 is an Pythagorean number or forms a right angle triangle. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಎರಡು ಮಲ್ಟಿಪಲ್ ದಾಗ ಬರ್ತಾವ. ಇದು 4 3s are 12, ಇದು 4 4s are 16. ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, ಇದು ನಂದು 3 ಅದ, ಇಲ್ಲಿ 4 ಅದ, ಅಂದ್ರೆ ನಂದು ಇಲ್ಲಿ ಏನ್ ಬರ್ಬೇಕ್ರಿ 5. ಅದಕ್ಕೆ ಕಾಮನ್ ಆಗಿ ಏನ್ ಇಂಟು ಆಗ್ಲಿಕ್ಕತ್ತದ 4. 5 into 4 is 20. ಸೊ ಇವೆರಡು ಥ್ರೂದು ರಿಸಲ್ಟೆಂಟ್ P12 ಅಂತೇನ ವಿಲ್ ಬಿ ಈಕ್ವಲ್ ಟು 20. ಕ್ಲಿಯರ್ ಅದ ರೀ? ಏನ್ ಮಾಡಿದೆ 12 16 ಅದು ಪೈಥಾಗೋರಿಯನ್ ನಂಬರ್ಸ್ ಒಳಗೆ ಕನ್ವರ್ಟ್ ಮಾಡಿದೆ. ಸೊ ರಿಸಲ್ಟೆಂಟ್ ಆಫ್ 1 and 2 is 20 kg meter per second. That is momentum of resultant momentum of M1 and M2. Now momentum of M3 and V3 should be equal to 20. So final momentum 0 ಆಗ್ಬೇಕಂದ್ರೆ ನಮ್ದು you should have M3 V3 is equal to 20. V3 substitute ಮಾಡ್ರಿ, M3 into 4 is equal to 20. 4 ಲೆ divide ಮಾಡ್ರಿ, you will have M3 is equal to 5 kg. So our answer is option B. Our answer is option B. ಕ್ಲಿಯರ್ ಅದ ರೀ? ಸೊ ಮತ್ತೊಂದು ಪ್ರಾಬ್ಲಮ್ ಸಿಮಿಲರ್ ತಗೊಂಡೇನೆ, ಟ್ರೈ ಮಾಡ್ಬೋದು ನೀವು, ಲಕ್ಷ ಕೊಡ್ರಿ. ಈಗ ಇದ್ರೊಳಗೆ ಇನಿಷಿಯಲ್ ಮಾಸ್ ಕೊಟ್ಟಾನ, ಇಟ್ ಈಸ್ ಆಫ್ 5 kg ಸ್ಟೇಷನರಿ ಬಾಂಬ್ ಅಂತಾನ. ಸೊ 5 kg ಅದ, ಸ್ಟೇಷನರಿ ಬಾಂಬ್ ಅಂತಾನ, ಮೀನ್ಸ್ ಇನಿಷಿಯಲಿ ಇಟ್ ಈಸ್ at rest. So there is a bomb, initially it is at rest, 5 kg ಅಂತ ಕೊಟ್ಟಾನ. ಅದ್ರದ್ದು ಮಾಸ್ at rest ಅಂದ್ಮೇಲೆ its initial momentum is equal to 0. Initial momentum is equal to 0. It explodes into 3 parts. 3 parts ಒಳಗೆ explode ಆಗ್ತದೆ in the ratio 1:1:3. 3 ಆ್ಯಡ್ ಮಾಡ್ರೆ 5 ಬರ್ಲಿಕ್ಕತ್ತದ. ಅಂದ್ರೆ ಒಂದನೇದು ಮತ್ತು ಎರಡನೇದ್ರದ್ದು ಮಾಸ್ 1 kg ಅದ, ಥರ್ಡ್ ಮಾಸ್ 3 kg ಅದ. Parts having same mass move in perpendicular direction with velocity 39 meters per second. ಸೊ ಈಗ ಆಗಲೇ ಲಾಸ್ಟ್ ಪ್ರಾಬ್ಲಮ್ದಾಗ ಹೇಳಿದ್ದ ಹಂಗೆ ತಗೋತೇನೆ ನೋಡ್ರಿ. ಈಗ ಫಸ್ಟ್ ಎರಡು ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಹೋಗ್ತಾವ. ಇದು 90 ಡಿಗ್ರಿ. M1 1 ಅಂತ ತಗೋತಾನೆ, ಅದ್ರದ್ದು ವೆಲಾಸಿಟಿ ಎಷ್ಟು ಕೊಟ್ಟಾನ್ರಿ V1 39 meters per second. M2 ಏನದ, ಅದ್ರದ್ದು ಮಾಸ್ 1 kg ಅದ, ಅದ್ರದ್ದು ವೆಲಾಸಿಟಿ ಎಷ್ಟು ಅದ ರೀ 39 meters per second. ಅಂದಮೇಲೆ ಇದೆರಡು ಥ್ರೂದು ರಿಸಲ್ಟೆಂಟ್ ವಿಲ್ ಬಿ ಇನ್ ಬಿಟ್ವೀನ್ ದೀಸ್ ಟು. ಎರಡರ ನಡುವೆ ಇರ್ತದ ರಿಸಲ್ಟೆಂಟ್ ವಿಲ್ ಬಿ ಇನ್ ಬಿಟ್ವೀನ್ ದೀಸ್ ಟು. ಸೊ ಇದು ರಿಸಲ್ಟೆಂಟ್ ಅನ್ಬೋದು. ದಿಸ್ ಈಸ್ ರಿಸಲ್ಟೆಂಟ್. So this I will write it as P12. ಈಗ you are required to find velocity of a bigger part. ದೊಡ್ಡ ಪಾರ್ಟ್ ಅದು ವೆಲಾಸಿಟಿ ಕಂಡುಹಿಡಿಬೇಕು. ಮತ್ತು ಇನಿಷಿಯಲ್ ಮೊಮೆಂಟಮ್ 0 ಅದ ಅಂದಮೇಲೆ ಇಟ್ ಗಿವ್ಸ್ ಮೀ ದಟ್ ಫೈನಲ್ ಮೊಮೆಂಟಮ್ ಶುಡ್ ಬಿ ಆಲ್ಸೋ ಈಕ್ವಲ್ ಟು 0. ಯಾದ್ರಿಂದ ಹೇಳ್ರಿ? ವೆರಿ ಗುಡ್, ಬೈ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಈಗ ಥರ್ಡ್ ಪಾರ್ಟಿಕಲ್ ಯಾವ ಕಡೆ ಹೋಗ್ಬೋದು ಅನ್ನೋದು ಹೇಳ್ಬೋದು. ಎಕಡೆ ಹೋಗ್ತದೆ ಹೇಳ್ರಿ? P12 ಏನ್ ತಗೊಂಡೇನೆ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಒಳಗೆ ಇರ್ತದ. ಸೊ ಈ ಡೈರೆಕ್ಷನ್ ಒಳಗೆ ನಂದು ಏನ್ ಬಂತು M3 ಕೊಟ್ಟಾನೆ, ಎಷ್ಟದ 3 kg. ಯು ಆರ್ ರಿಕ್ವೈರ್ಡ್ ಟು ಫೈಂಡ್ V3. ಮತ್ತೀಗ ಫಸ್ಟ್ ಮಾಸದ ಮೊಮೆಂಟಮ್ ಕಂಡುಹಿಡಿದ ಅಂತ ಹೇಳಿರಿ. ಇದ್ರದ್ದು ಮೊಮೆಂಟಮ್ P1 ವಿಲ್ ಬಿ ಈಕ್ವಲ್ ಟು 39 into 1 39 kg meter per second. ಎರಡನೇ ಮಾಸದ ಮೊಮೆಂಟಮ್ ಕಂಡುಹಿಡಿದ ಅಂತ ಹೇಳಿರಿ, ಅದು 39 kg meter per second.
ಎರಡು ಈಕ್ವಲ್ ಅದಾವ 90 ಡಿಗ್ರಿ ಅದ ಅಂದ್ರೆ P12 ವಿಲ್ ಬಿ √2 ಇಂಟು 39. ಶಾರ್ಟ್ಕಟ್ ಪ್ರೀವಿಯಸ್ ವಿಡಿಯೋಸ್ ಒಳಗೆ ಹೇಳಿದ್ದೆ ನೋಡ್ರಿ, ಟೂ ವೆಕ್ಟರ್ಸ್ ಆರ್ ಈಕ್ವಲ್ ಆಂಗಲ್ 90 ಇತ್ತಂದ್ರ ಸೊ √2P ಅಂತ ಹೇಳಿ ಬರ್ತದೆ. ಸೊ ಅದರಿಂದ 39√2. ಸೊ ಫೈನಲ್ ಮೊಮೆಂಟಮ್ ಮತ್ 0 ಆಗ್ಬೇಕಾರೆ M3V3 you should equate it to P12. So M3V3 is equal to P12. If I substitute 3 into V3 is equal to 39√2. 3 ಲೆ ಡಿವೈಡ್ ಮಾಡ್ಕೊರಿ, 3 ಲೆ ಡಿವೈಡ್ ಮಾಡಿದ್ರೆ 3 1s 3 3s 9, 13√2. ಸೊ ಆಪ್ಷನ್ಸ್ ಚೆಕ್ ಮಾಡಿದ್ರೆ C is the answer. C is my answer. ಕ್ಲಿಯರ್ ಅದ ರೀ? ಸಿಮಿಲರ್ಲಿ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಥರ್ಡ್ ಒನ್ ಸ್ವಲ್ಪ ಚೇಂಜ್ ಇದೆ. ಎ ಪಾರ್ಟಿಕಲ್ ಆಫ್ ಮಾಸ್ 4m. ಸೊ ಪಾರ್ಟಿಕಲ್ ಮಾಸ್ 4m ಅಂತ ಕೊಟ್ಟಾನ. ಇನಿಷಿಯಲಿ ಅಟ್ ರೆಸ್ಟ್ ಅಂತಾನೆ. ಸೊ ಅಂದ್ರೆ ಇನಿಷಿಯಲ್ ಮೊಮೆಂಟಮ್ ಇಸ್ ಅಗೇನ್ 0. ಎಕ್ಸ್ಪ್ಲೋಡ್ಸ್ ಇಂಟು 3 ಫ್ರಾಗ್ಮೆಂಟ್ಸ್. So first initial momentum is 0. Initial momentum is equal to 0. So atradu mass 4m anta kottana initially. It explodes into 3 fragments. 2 of the fragments each of mass m are found to move each other with velocity v in mutually perpendicular direction. So ಎರಡರದ್ದು ಮಾಸ್ m ಅದ, ಸ್ಪೀಡ್ v ಅದ, ಎರಡು ಒಂದಕ್ಕೆ ಇನ್ನೊಂದು ಹೆಂಗ ಅದಾವ್ರಿ? ಪರ್ಪೆಂಡಿಕ್ಯುಲರ್ ಅದ. ಈಗ ಇಲ್ಲಿ ಲಾಸ್ಟ್ ಎರಡು ಪ್ರಾಬ್ಲಮ್ದಾಗ ತಗೊಂಡೆ ಅಂದ್ರೆ ಸೊ ಸ್ವಲ್ಪ ಇಲ್ಲಿ ಸ್ಟೆಪ್ಸ್ ಸ್ಕಿಪ್ ಮಾಡ್ತೇನೆ. ಈಗ ಇದು ನಂದು P1 ದಟ್ ಈಸ್ ಗಿವನ್ ಬೈ m ಇಂಟು v. ಇದು ನಂದು P2 ದಿಸ್ ಈಸ್ ಗಿವನ್ ಬೈ m ಇಂಟು v. ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಟೋಟಲ್ ಎನರ್ಜಿ ರಿಲೀಸ್ಡ್ ಅಂತ ಕೇಳ್ಯಾನ. ಸೊ ಲಾಸ್ಟ್ ಎರಡು ಪ್ರಾಬ್ಲಮ್ ಒಳಗೆ ಮಾಸ್ ವೆಲಾಸಿಟಿ ಕೇಳ್ತಿದ್ದ, ಇದ್ರಾಗ ಎನರ್ಜಿ ಕೇಳ್ಯಾನ. ಈಗ 4m ಒಳಗ ಇದು m ಅದ ಅಂದ್ರೆ ನಂದು ಥರ್ಡ್ ಬಾಡಿದು ಮಾಸ್ 2m ಅಂತ ಹೇಳ್ಯದ. ಮತ್ತೆ ಇದ್ರದನ್ನ ಎರಡತ್ರದ್ದು ರಿಸಲ್ಟೆಂಟ್ ತಗೊಂಡೆ ಅಂತ ಹೇಳಿರಿ. ಎರಡ್ರ ನಡುವೆ ಆಂಗಲ್ 90 ಅದ, ಬೋತ್ ಆರ್ ಈಕ್ವಲ್. ಎರಡ್ರ ನಡುವೆ ಆಂಗಲ್ 90 ಅದ, ಬೋತ್ ಆರ್ ಈಕ್ವಲ್. ಅಂದ್ರೆ ನಂದು ರಿಸಲ್ಟೆಂಟ್ P12 ವಿಲ್ ಬಿ mv into √2. ವೆರಿ ಗುಡ್. ಸೊ ಥರ್ಡ್ ಪಾರ್ಟಿಕಲ್ ಆರ್ ಥರ್ಡ್ ಬಾಡಿ ಆರ್ ಫ್ರಾಗ್ಮೆಂಟ್ ಇಟ್ ಶುಡ್ ಬಿ ಅಪೋಸಿಟ್ ಟು P12. P12 ಏನಾಗ್ತದ್ರಿ? ಅಪೋಸಿಟ್ ಈ ಡೈರೆಕ್ಷನ್ದಾಗ ಇರ್ತದ. ಸೊ ಇದ್ರದ ಮಾಸ್ ಇದು P3 ಅಂತ ಬರೀತೇನೆ. ಮಾಸ್ ಎಷ್ಟದ? ಇದು m ಅದ, ಇದು m ಅದ, ಟೋಟಲ್ 4m ಆಗ್ಬೇಕಂದ್ರೆ ಇದ್ರದ ಮಾಸ್ 2m ಅದ. ವೆಲಾಸಿಟಿ ನಂಗೆ ಗೊತ್ತಿಲ್ಲ, ಸೊ ಫಸ್ಟ್ ವೆಲಾಸಿಟಿ ಕಂಡು ಹಿಡಿಬೇಕ. ಸೊ v ಡ್ಯಾಶ್ ಅಂತ ತಗೋತೇನೆ, ವಿಚ್ ಯು ಆರ್ ರಿಕ್ವೈರ್ಡ್ ಟು ಫೈಂಡ್. ಮತ್ತೆ ಎರಡು ಈಕ್ವೇಟ್ ಮಾಡ್ರಿ. ಎರಡು ಈಕ್ವೇಟ್ ಮಾಡಿದ್ವು ಅಂದ್ರೆ 2m ಇಂಟು v ಡ್ಯಾಶ್ is equal to mv into √2. m ಕ್ಯಾನ್ಸಲ್ ಆಗ್ತದೆ. v dash is equal to v √2 by 2. ಸೊ ಸಿಂಪ್ಲಿಫೈ ಮಾಡಿದ್ರೆ v dash is equal to v by √2. ಸೊ ನಂಗೆ ವೆಲಾಸಿಟಿ ಸಿಗ್ತದೆ. ಈಗ ಟೋಟಲ್ ಕೈನೆಟಿಕ್ ಎನರ್ಜಿ ಟೋಟಲ್ ಎನರ್ಜಿ ಕಂಡುಹಿಡೋಣ. ಸೊ ಟೋಟಲ್ ಎನರ್ಜಿ ವಿಲ್ ಬಿ ಎನರ್ಜಿ ಆಫ್ ಫಸ್ಟ್ ಪಾರ್ಟಿಕಲ್ ದಟ್ ಈಸ್ ಹಾಫ್ m1 v1 square plus energy of second particle half m2 v2 square plus energy of third particle that is half m3 v3 square. So substitute madri idroge you will have the answer. So first the mass m ada, velocity v ada, idu half mv square ಆಗ್ತದ. Similarly ಎರಡನೇದು half mv square ಆಗ್ತದ. ಥರ್ಡ್ ತಗೊಂಡೆ ಅಂತೇಳಿ ಹಾಫ್ ಮಾಸ್ ಇಸ್ 2m, ವಿ ಸ್ಕ್ವೇರ್ ಅಂದ್ರೆ ವಿ ಡ್ಯಾಶ್ ಸ್ಕ್ವೇರ್, ವಿ ಡ್ಯಾಶ್ ಸ್ಕ್ವೇರ್ ತಗೊಂಡು ಅಂದ್ರೆ ವಿ ಸ್ಕ್ವೇರ್ ಬೈ ಏನ್ ಬರ್ತದೆ 2. ಸೊ 1 2 ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಮೂರು ಟರ್ಮ್ ಸೇಮ್ ಅದು ಹಾಫ್ ಎಂ ವಿ ಸ್ಕ್ವೇರ್, ಹಾಫ್ ಎಂ ವಿ ಸ್ಕ್ವೇರ್, ಹಾಫ್ ಎಂ ವಿ ಸ್ಕ್ವೇರ್. ಸೊ ಆನ್ಸರ್ ವಿಲ್ ಬಿ
3 by 2 mv square. Check the options. Options ನೋಡ್ರಿ ಯಾವ್ದು ಬರ್ತದೆ. D is our answer. D is our answer. Clear adari? So hope it's helpful to you. So again I request you to share with your friends and ask them to subscribe.